ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಒಂದು ಕಡೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದರೆ ಇನ್ನೊಂದು ಕಡೆಗೆ ಜಿಲ್ಲೆಯಲ್ಲಿರುವಂತಹ ಜಲಾಶಯಗಳ ನೀರಿನ ಮಟ್ಟವು ಸಹಿತ ಗರಿಷ್ಠ ಮಿತಿ ತಲುಪುವಂತಹ ಹಂತಕ್ಕೆ ಬಂದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯದಲ್ಲಿದ್ದೀವಿ. ಈ ಗೇರುಸೊಪ್ಪ ಜಲಾಶಯದ ಗರಿಷ್ಠ ಮಟ್ಟ 55 ಮೀಟರ್. ಈ ಜಲಾಶಯವನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಜನ್ಮ ತಾಳುವಂತಹ ಈ ಶರಾವತಿ ನದಿಗೆ ಎರಡು ಪ್ರಮುಖ ಡ್ಯಾಮ್ಗಳಿವೆ. ಒಂದು ಲಿಂಗನಮಕ್ಕಿ ಡ್ಯಾಮ್, ಇನ್ನೊಂದು ಗೇರುಸೊಪ್ಪ ಡ್ಯಾಮ್. ಲಿಂಗನಮಕ್ಕಿ ಡ್ಯಾಮ್ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ಗಳಲ್ಲಿ ಒಂದು. ಯಾಕೆಂದರೆ ಲಿಂಗನಮಕ್ಕಿ ಡ್ಯಾಮ್ನ ಗರಿಷ್ಠ ಮಿತಿ 1819 ಮೀಟರ್. ಅಲ್ಲಿರುವಂಥ ನೀರನ್ನು ಒಂದು ವೇಳೆ ನೀರನ್ನು ಹೊರಗಡೆ ಬಿಟ್ಟರೆ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮೇಂಟೈನ್ ಮಾಡುವುದು ಬಹಳಷ್ಟು ಪ್ರಮುಖವಾಗಿರುವಂಥ ವಿಷಯ. ಯಾಕೆಂದರೆ ಇಲ್ಲಿ ಏನು ಗೇರುಸೊಪ್ಪ ಜಲಾಶಯದಲ್ಲಿ ಈಗಾಗಲೇ ಏನು 55 ಮೀಟರ್ ಗರಿಷ್ಠ ಮಿತಿ ಇದೆ. 55 ಮೀಟರ್ ಗರಿಷ್ಠ ಮಿತಿ ಇದ್ರೂ ಸಹಿತ 46 ಮೀಟರ್ಗೆ ಇದನ್ನು ಮೇಂಟೈನ್ ಮಾಡಲಾಗಿದೆ. ಈ 46 ಮೀಟರ್ಗಿಂತಲೂ ಹೆಚ್ಚಿಗೆ ಏನಾದರೂ ನೀರು ಬಂದರೆ ಅದನ್ನು ನೀರನ್ನು ಹೊರಗಡೆ ಬಿಡಲಾಗುತ್ತೆ. ಆ ನೀರನ್ನು ಹೊರಗಡೆ ಬಿಟ್ಟ ಸಂದರ್ಭದಲ್ಲಿ ಇಲ್ಲಿ ಈ ಜಲಾಶಯದಲ್ಲಿ ಪ್ರಮುಖವಾಗಿ 4 ಜಲವಿದ್ಯುತ್ ಘಟಕಗಳಿದೆ. ಒಂದು ಜಲವಿದ್ಯುತ್ ಘಟಕ 24 ಗಂಟೆ ಏನಾದರೂ ವರ್ಕ್ ಮಾಡಿದರೆ ಸುಮಾರು ಒಂದು 60 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಪ್ರಮುಖವಾಗಿ ಏನಂದರೆ 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ 90 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಇವತ್ತು ಯಾಕೆಂದರೆ ಈ ಲಿಂಗನಮಕ್ಕಿ ಜಲಾಶಯದಲ್ಲಿ ಈಗಾಗಲೇ 1814 ಮೀಟರ್ನಷ್ಟು ನೀರು ಶೇಖರಣೆ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ನೀರನ್ನು ಯಾವಾಗ ಹೊರಗಡೆ ಬಿಡ್ತಾರೆ ಅಂತಲೂ ಹೇಳಕ್ಕೆ ಬರಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲಿರುವ ಸುಮಾರು ಒಂದು 20 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಆದರೂ ಸಹಿತ ಅಲ್ಲಿರುವಂತಹ ಜಲಾಶಯದ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇವತ್ತು 6000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತೀವಿ ಅಂತಲೂ ಸಹಿತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿರುವಂಥ 20 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಒಂದು ವೇಳೆ ಇಲ್ಲಿ ಸುಮಾರು ಒಂದು 20 ಸಾವಿರಕ್ಕಿಂತಲೂ ಜಾಸ್ತಿ 20,000ದಿಂದ 50,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಏನಾದರೂ ಬಿಟ್ಟಿದ್ರೆ 100ಕ್ಕಿಂತಲೂ ಹೆಚ್ಚಿಗೆ ಮನೆಗಳಿಗೆ ಇಲ್ಲಿ ನೀರು ನುಗ್ಗಿಬಿಟ್ಟು ಅಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೆ. ಒಂದು ವೇಳೆ 50ರಿಂದ 70,000 ಕ್ಯೂಸೆಕ್ಸ್ ನೀರನ್ನು ಏನಾದರೂ ಹೊರಗಡೆ ಬಿಟ್ಟರೆ ಸುಮಾರು ಒಂದು 985ಕ್ಕೂ ಹೆಚ್ಚಿಗೆ ಮನೆಗಳಿಗೆ ಪ್ರವಾಹ ಸೃಷ್ಟಿಯಾಗುತ್ತೆ. ಅಷ್ಟೇ ಅಲ್ಲದೆ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಏನಾದರೂ ಹೊರಗಡೆ ಬಿಟ್ಟಿದ್ದೇ ಆದಲ್ಲಿ ಸುಮಾರು ಒಂದು 3,000ಕ್ಕಿಂತಲೂ ಹೆಚ್ಚಿಗೆ ಮನೆಗಳಿಗೆ ಜಲಾವೃತ ಆಗುವಂಥ ಸಾಧ್ಯತೆ ಇರುತ್ತೆ ಅಂತಲೂ ಸಹಿತ ಈಗಾಗಲೇ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡೋದ್ರ ಮೂಲಕ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹಿತ ಕೈಗೊಂಡಿದ್ದಾರೆ. ಯಾಕೆಂದರೆ ಒಂದು ವೇಳೆ ಲಿಂಗನಮಕ್ಕಿ ಜಲಾಶಯ ಪೂರ್ತಿಯಾಗಿ ತುಂಬಿಬಿಟ್ರೆ ಇಲ್ಲಿರುವಂಥ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬಿಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬಿಡದೇ ಇದ್ದರೆ ಇಲ್ಲಿರುವಂಥ ಹಿಂದಿನ ಭಾಗದಲ್ಲಿರುವಂಥ ನೀರು ಪ್ರದೇಶಗಳಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸುಮಾರು ಒಂದು 3,000 ಮನೆಗಳಿಗೆ ಫ್ಲಡ್ ಆಗುವಂಥ ಏನು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸಾಧ್ಯತೆಯನ್ನು ತಪ್ಪಿಸಿಕೊಳ್ಳೋದು ಈಗಾಗಲೇ ಜಿಲ್ಲಾಧಿಕಾರಿಗಳು ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳ ಮೂಲಕ ಪ್ರತಿ ಮನೆಗೆ ತೆರಳಿ ಅಲ್ಲಿರುವಂತಹ ಜನರನ್ನ ಬೇರೆ ಕಡೆ ಶಿಫ್ಟ್ ಆಗುವಂತೆಯೂ ಸಹಿತ ಹೇಳಿದ್ದಾರೆ. ಯಾಕೆಂದರೆ ಈಗಾಗಲೇ ಮಳೆಯ ಪ್ರಮಾಣ ಸಹಿತ ದಿನದಿಂದ ದಿನಕ್ಕೆ ಹೆಚ್ಚಿಗೆನೇ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾವಾಗ ಲಿಂಗನಮಕ್ಕಿ ಜಲಾಶಯದಿಂದ ನೀರನ್ನು ಹೊರಗಡೆ ಬಿಡ್ತಾರೆ ಅಂದ್ರೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಈಗಾಗಲೇ ಗೇರುಸೊಪ್ಪ ಜಲಾಶಯದಲ್ಲಿ ಬಫರಿಂಗ್ ಮಾಡಲಾಗ್ತಾ ಇದೆ. ಸುಮಾರು ಒಂದು 10 ಮೀಟರ್ ಬಫರಿಂಗ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮುಂದಿರುವಂತಹ ಜನರಿಗೂ ಸಹಿತ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಮುಂದಿನ ದಿನಗಳಲ್ಲಿ ಎನ್ನುವ ನಿಟ್ಟಿನಲ್ಲೂ ಸಹಿತ ಜಿಲ್ಲಾಡಳಿತ ಬಹಳ ದೊಡ್ಡ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.